ಮೈಟೊಕಾಂಡ್ರಿಯಾಗಳು ಎಲ್ಲ ಯೂಕ್ಯಾರಿಯೋಟಿಕ್ ಜೀವಕೋಶಗಳ ಸೈಟೋಪ್ಲಾಸಂನಲ್ಲಿ ಕಂಡುಬರುವ ಪೊರೆ ಹೊಂದಿದ ಕಣದ ಅಂಗಗಳಾಗಿವೆ. ಇವುಗಳನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇವು ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಮೈಟೊಕಾಂಡ್ರಿಯಾದ ರಚನೆ. ಮೈಟೊಕಾಂಡ್ರಿಯಾವು ವಿಶಿಷ್ಟವಾದ 2 ಪದರುಗಳ ರಚನೆಯನ್ನು ಹೊಂದಿದೆ. ಹೊರಪದರು ಇದು ಮೃದುವಾಗಿದ್ದು ರಂಧ್ರಗಳಿಂದ ಕೂಡಿದೆ. ಒಳಪದರು ಇದು ಅನೇಕ ಮಡಿಕೆಗಳನ್ನು ಹೊಂದಿದ್ದು ಇವುಗಳನ್ನು ಕ್ರಿಸ್ಟೆ ಎಂದು ಕರೆಯಲಾಗುತ್ತದೆ. ಇದು ರಾಸಾಯನಿಕ ಕ್ರಿಯೆಗಳಿಗೆ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣವನ್ನು ನೀಡುತ್ತದೆ. ಮ್ಯಾಟ್ರಿಕ್ಸ್. ಒಳಪದರು ಒಳಗಿರುವ ದ್ರವ ತುಂಬಿದ ಭಾಗ. ಇದರಲ್ಲಿ ಕಿಣ್ವಗಳು, DNA ಮತ್ತು ರೈಬೋಸೋಮ್ಗಳಿರುತ್ತವೆ. ವಿದ್ಯಾರ್ಥಿಗಳೇ, ನಿಮಗೆ ಈಗ ಒಂದು ಪ್ರಶ್ನೆ ಇದೆ. ಕ್ರಿಸ್ಟೆಗಳು ಏಕೆ ಮಹತ್ವದ್ದಾಗಿವೆ? ಇದರ ಫ್ಲ್ಯಾಶ್ ಕಾರ್ಡ್ನ ಲಿಂಕ್ ಇದೆಯಲ್ಲ, ವರ್ಡ್ ವಾಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೀವು ವರ್ಡ್ ವಾಲ್ ಫ್ಲ್ಯಾಶ್ ಕಾರ್ಡಲ್ಲಿ ನೀವು ಪರೀಕ್ಷೆ ಮಾಡ್ಕೊಳ್ಬೋದು. ಅದೇ ಅಲ್ಲದೆ PDF ಲಿಂಕ್, ಇದರದ್ದು ಸಂಪೂರ್ಣ ಪ್ರಶ್ನೋತ್ತರ PDF ಲಿಂಕ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿಯೇ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಇವುಗಳು ತಮ್ಮದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಇವು ತಮ್ಮದೇ ಆದ ಕೆಲವು ಪ್ರೋಟೀನ್ಗಳನ್ನು ತಯಾರಿಸಿಕೊಳ್ಳಬಲ್ಲವು. ಮೈಟೊಕಾಂಡ್ರಿಯಾಗಳು ಜೀವಕೋಶಕ್ಕೆ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಅವು ಜೀವಕೋಶದ ಸೈಟೋಪ್ಲಾಸಂನಲ್ಲಿ ಸರಿಯಾದ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಕ್ಯಾಲ್ಸಿಯಂ ಅಯಾನುಗಳನ್ನು ತ್ವರಿತವಾಗಿ ಹೀರಿಕೊಳ್ಳುತ್ತವೆ ಮತ್ತು ಸಂಗ್ರಹಿಸುತ್ತವೆ. ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಸ್ನಾಯುಗಳ ಸಂಕೋಚನದಂತಹ ಪ್ರಕ್ರಿಯೆಗಳಿಗೆ ಇದು ಅತ್ಯಂತ ಅವಶ್ಯಕವಾಗಿದೆ. ಎಪಾಪ್ಟೋಸಿಸ್. ಯೋಜಿತ ಜೀವಕೋಶದ ಸಾವು. ಜೀವಕೋಶವು ಹಾನಿಗೊಳಗಾದಾಗ ಅಥವಾ ಹಳೆಯದಾದಾಗ ಮೈಟೊಕಾಂಡ್ರಿಯಾಗಳು ಸೈಟೋಕ್ರೋಮ್ C ಎಂಬ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತವೆ. ಇದು ಜೀವಕೋಶವು ಸಂಘಟಿತ ರೀತಿಯಲ್ಲಿ ಸ್ವಯಂ ನಾಶವಾಗಲು ಸಂಕೇತ ನೀಡುತ್ತದೆ. ಇದನ್ನು ಅಪಪ್ಟೋಸಿಸ್ ಎನ್ನಲಾಗುತ್ತದೆ. ಹೀಟ್ ಪ್ರೊಡಕ್ಷನ್ ಅಂದರೆ ಶಾಖದ ಉತ್ಪತ್ತಿ. ಕಂದು ಬಣ್ಣದ ಕೊಬ್ಬಿನಲ್ಲಿ ಅಂದರೆ ಬ್ರೌನ್ ಫ್ಯಾಟ್ನಲ್ಲಿ ಮೈಟೊಕಾಂಡ್ರಿಯಾಗಳು ಪ್ರೋಟಾನ್ಗಳನ್ನು ಸೋರಿಕೆ ಮಾಡಲು ಅನ್ಕಪ್ಲಿಂಗ್ ಪ್ರೋಟೀನ್ಗಳನ್ನು ಬಳಸುತ್ತವೆ ಮತ್ತು ATP ಬದಲಿಗೆ ಶಾಖವನ್ನು ಉತ್ಪಾದಿಸುತ್ತವೆ. ಸ್ಟೀರಾಯ್ಡ್ ಸಂಶ್ಲೇಷಣೆ. ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್ ನಂತಹ ಹಾರ್ಮೋನುಗಳನ್ನು ಸಂಶ್ಲೇಷಿಸುವ ಮೊದಲ ಹಂತಗಳು ಮೈಟೊಕಾಂಡ್ರಿಯಾದ ಒಳಗೆ ನಡೆಯುತ್ತವೆ. ಸೆಲ್ ಸಿಗ್ನಲಿಂಗ್ ಅಂದರೆ ಜೀವಕೋಶದ ಸಂಕೇತ ಸಂವಹನ. ಇವು ರಿಯಾಕ್ಟಿವ್ ಆಕ್ಟಿವ್ ಸ್ಪೀಸೀಸ್ ROS ಅನ್ನು ಉತ್ಪಾದಿಸುತ್ತವೆ. ಇದು ನಿಯಂತ್ರಿತ ಪ್ರಮಾಣದಲ್ಲಿದ್ದಾಗ ಪ್ರಮುಖ ಸಂಕೇತ ಅಣುಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಮೈಟೊಕಾಂಡ್ರಿಯಾಗಳು ವಿಶಿಷ್ಟವಾಗಿವೆ ಏಕೆಂದರೆ ಅವು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ಅಂದರೆ ಕೋಶ ಕೇಂದ್ರ ಅಲ್ಲಿರುವ DNA-ಗಿಂತ ಭಿನ್ನವಾದ ತಮ್ಮದೇ ಆದ ವೃತ್ತಾಕಾರದ DNA ಅನ್ನು ಹೊಂದಿರುತ್ತವೆ. ಅದು ಎಂಡೋಸಿಂಬಯೋಟಿಕ್ ಸಿದ್ಧಾಂತವನ್ನು ಬೆಂಬಲಿಸುತ್ತದೆ, ಅಂದರೆ ಇವು ಒಂದು ಕಾಲದಲ್ಲಿ ಸ್ವತಂತ್ರ ಬ್ಯಾಕ್ಟೀರಿಯಾಗಳಾಗಿದ್ದವು ಎಂದು ಸೂಚಿಸುತ್ತದೆ.